ಕೂತ್ಕೊಳ್ಳಿ. ಅವರು ಅವರು ಹೇಳಿದ್ರಲ್ಲ, ಮಂಜುನಾಥ್ ಖಂಡಿಸ್ತೀನಿ ಅವರ ಹೇಳಿಕೆನ ಅಂತ ಹೇಳಿದ್ರಲ್ಲ, ಪಾಪ ಅವ್ರಿಗೆ ಸಂವಿಧಾನ ಗೊತ್ತಿಲ್ಲ ಅನ್ನೋದು ಕಾಣಿಸುತ್ತೆ. ಸುಪ್ರೀಂ ಕೋರ್ಟ್ ಕೇಂದ್ರ 10% ಒಕ್ಕಲಿಗರು ಈ ದೇಶದ ನಾಗರಿಕರಲ್ವಾ? ನಾವೇ ಯಾಕೆ ನಮ್ಮ ಹಕ್ಕನ್ನು ಕೇಳಬಾರ್ದು? ನಾವು ವಿರೋಧ ಇಲ್ಲ. ಮುಖ್ಯಮಂತ್ರಿಗಳು ನೀವು ನಿಮ್ಮ ಜನಾಂಗಣ ಯಾಕೆ ಇವತ್ತು ಇಲ್ಲ? ನೀವೇ ಅದ್ರ ಬಗ್ಗೆ ಮಾತಾಡುವುದಿಲ್ಲ ಇವತ್ತು. ನೋಡಿ ಬಸಂತಪ್ಪರೇ, ನಿಮಗೆ ಬುದ್ಧಿ ಜಾಸ್ತಿ ಗೊತ್ತಿದೆ, ಇಲ್ಲಿ ತೋರಿಸ್ಬೇಕಂತ ಇಲ್ಲ, ಗೊತ್ತಾಯ್ತಾ? ಅವರಲ್ಲಿ ನೀವೇನು ಅವ್ರಿಗೆ ಮಾತಾಡ್ತೀರಿ? ಮುಖ್ಯಮಂತ್ರಿ ಇಲ್ಲಿ ನಿಂತಿದ್ದಾರೆ, ಫಸ್ಟ್ ಅದು ಕಲೀರಿ. ಮುಖ್ಯಮಂತ್ರಿ ನಿಂತಾಗ ಯಾರು ಹೇಳ್ಬಾರ್ದು ಅಂತೇಳಿ ಅವ್ರು ಪಾಯಿಂಟ್ ಹೇಳ್ತಾರೆ, ಅದಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ಅದನ್ನ ಹೇಳ್ತಾರೆ ಅವ್ರಿಗೆ. ನೀವು ಸರಿ ಇದ್ರಲ್ಲ, ಅವರನ್ನು ಸರಿ ಮಾಡುದು ಎತ್ತಲ್ಲ ಅವ್ರೆ. ನೀವೆಲ್ಲ ವಿಚಾರ ಎಲ್ಲ ಹೇಳಿದ್ರಿ, ಮುಖ್ಯ ಅದಕ್ಕೆ ಕ್ಲಾರಿಟಿ. ಅದಕ್ಕೆ ಯಾಕೆ ಎದ್ದು ಮಾತಾಡಿದ್ರಿ ಮಧ್ಯದಲ್ಲಿ? ಮಾನ್ಯ ಅಧ್ಯಕ್ಷರೇ, ಯತ್ನಾಳ್ ಅವರಿಗೆ ಇವರು ಹಿರಿಯ ಶಾಸಕರು, ಆಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು. ನಾನು ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಅವ್ರಿಗೆ ಆರ್ಟಿಕಲ್ ತಾಳ್ರಿ, ಕೂತ್ಕೊಳ್ರಿ, ಗೊತ್ತಿದೆ ಅದು. ಆರ್ಟಿಕಲ್ 16 ಓದ್ರಿ, ಸ್ವಲ್ಪ ಆರ್ಟಿಕಲ್ 15-16 ಓದ್ರಿ. ಮುಖ್ಯಮಂತ್ರಿಗಳೇ, ಮತ್ತೆ ಸುಪ್ರೀಂ ಕೋರ್ಟ್ ಹೆಂಗ ಮಾತಾಡಿ ಮುಗಿಸ್ಲಿ? ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನಡೆಯುವುದು ಭಾರತದ ಸಂವಿಧಾನದ ಮೇಲೆ. ನೀವು ಸುಮ್ಮನೆ ಕೂತ್ಕೊಳ್ಳಿ, ಮಾತಾಡಿ ಮುಗಿಸ್ಲಿ. ನೀವು ಒಬ್ರಿಗೇನೆ ಮಾತಾಡೋದು ಬರೋದು? ಪ್ಲೀಸ್, ಮಾತಾಡೋದು ಬರಲ್ವಾ? ಅಲ್ಲ, ಸಿಎಂ ಅವರು ಸಬ್ ಕ್ಲಾಸ್ 4 ಓದಿದ್ರು ಸಾಕು. ಆರ್ಟಿಕಲ್ 15 ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿದ್ದು ಆರ್ಟಿಕಲ್ 15-16 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಸೇ ಬಹಳ ಸ್ಪಷ್ಟವಾಗಿದೆ ಕಾನೂನಿನಲ್ಲಿ. ಆರ್ಟಿಕಲ್ 15 ಬಹಳ ಸ್ಪಷ್ಟವಾಗಿದೆ. ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದಿಲ್ಲ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರೋರಿಗೆ ಮೀಸಲಾತಿ ಕೊಡಬೇಕು ಅಂತ ಆರ್ಟಿಕಲ್ 15, ಆರ್ಟಿಕಲ್ 16 ಹೇಳಿರ್ತಕ್ಕಂಥದ್ದು. ಅದನ್ನು ಹೇಳದೆ ನಾನು ಪ್ರಸ್ತಾಪ ಮಾಡಿದೆ. ಅಧ್ಯಕ್ಷರೇ, ಧರ್ಮಾಧಾರಿತ ಮೀಸಲಾತಿ ಕೊಳ್ಳಕ್ ಬರೋದಿಲ್ಲ. ನಾ ಪ್ರಶ್ನೆ ಮಾಡ್ತೀನಿ, ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನೀವು ಮುಸ್ಲಿಮರಿಗೆ ನೇರವಾಗಿ ಹೆಂಗ ನೀವು ಮೀಸಲಾತಿ ಕೊಟ್ರಿ? 15 ತೆಗಿಯಮ್ಮ. ಎರಡೂ ಕಡೆ ಇದೆ, 15-16 ಎರಡೂ ಕಡೆ ಒಂದೇ ಕಡೆ ಇದೆ. ಇಲ್ಲಮ್ಮ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಇಲ್ಲಿ ಬನ್ನಿ, ಪಕ್ಕದಲ್ಲಿ ಕೂತ್ಕೊಳ್ಳಿ. Equality of opportunity in matters of public employment. There shall be equality of opportunity for all citizens in matters relating to employment or appointment to any office under the. No citizen shall, on grounds only of religion, race, caste, sex, descent, place of birth, residence of any of them, be ineligible or discriminated against in respect of any employment for office under. Nothing in this schedule article shall prevent Parliament from making any law presenting in regard to class or classes employment of opportunity of local. Plus 4. 15 Prohibition of discrimination on grounds. सब क्लास 4 साके हैं. Yes. The state shall not discriminate against any citizen on grounds of only of religion, race, caste.
ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಗೊಂದಲಕ್ಕೆ ಬಿದ್ದಾರೆ. ಅವರಿಗೆ ಸ್ಪಷ್ಟವಾದ ಸಂವಿಧಾನ ಬಗ್ಗೆ ಗೊತ್ತಿಲ್ಲ. ನಾ ಹೇಳ್ತೇನೆ, ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು 10% ಆರ್ಥಿಕ ಹಿಂದುಳಿದವರು ಕೊಟ್ಟಾರಲ್ಲ, ಅದು ಸಂವಿಧಾನಾತ್ಮಕವಾಗಿದೆ. ಸುಪ್ರೀಂ ಕೋರ್ಟ್ ಹೇಳದ ಮೇಲೆ ಅದು ಸಂವಿಧಾನಾತ್ಮಕವಾಗಿನೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆದ್ರೆ ದುರ್ದೈವಂತರ ಇಲ್ಲಿ ಬಿಜೆಪಿ ಶಾಸಕರು ಚಪ್ಪಾಳೆ ಸಹಿತ ಹೊಡೆದ ಕೂತಿದ್ದು ದುರ್ದೈವ ಇವತ್ತ ಹೇಳಕ್ ಬೇಕಾಯ್ತು. ಆಯ್ತು, ನಾಳೆ ನಿಮ್ಗೆಲ್ಲ ಇದೊಂದು ಅನುಭವ. ಈ ರೀತಿ ಚರ್ಚೆ ಮಾನ್ಯ ಅಧ್ಯಕ್ಷರೇ, nothing in this article shall prevent the state from making any provision for reservation in matters of promotion or consequential authority, seniority or any class or classes of force or under the state in favor of scheduled caste and scheduled tribe, in which opinion of state are not adequately represented in the services. Nothing in this article shall prevent the state from considering any ಅದಕ್ಕೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳೇ ಗೊಂದಲಕ್ಕೆ ಬೇಕಿದ್ದಾರೆ. ಆದ್ರೆ ಪಾಪ ಬಿಜೆಪಿ ಅವರು ಗಪ್ಪು ಬಾಯಿ ಬಚ್ಕೊಂಡು ಕೂತಾರೆ ಬೆಣ್ಣೆ ತಿರ್ಕೋತ. as a separate class and so and so. ಎಲ್ಲಿ ಇದು ಎಲ್ಲಿ ಇಲ್ವಲ್ಲ, ಅದು ಇಲ್ಲಾರ್ದು ಇಲ್ಲೇ ಇಲ್ಲ, ಇದ್ದದ್ದು ಇದ್ದೇ ಇದೆ, ಇರ್ಲಾರ್ದು ಇಲ್ಲೇ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ ಮ್ಯಾಗ ಫೈನಲ್. ಅದೇ ನಮ್ಮ ಸಂವಿಧಾನ ಎತ್ತಿ ಹಿಡಿದಿದ್ದಾರೆ. ಇವತ್ತು ಮೇಲ್ಜಾತಿಯವರು ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು, ಕ್ಷತ್ರಿಯರು, ರೆಡ್ಡಿಗಳು ಎಲ್ಲರಿಗೂ ಮೀಸಲಾತಿ ಬೇಕೇ ಬೇಕು. ನಾವು ಈ ದೇಶದ ಪ್ರಜೆಗಳಿದ್ದೀವಿ, ನಾವು ದೇಶ ಭಕ್ತರಿದ್ದೀವಿ, ದೇಶ ವಿರೋಧಿಗಳಲ್ಲ, ನಾವು ದೇಶದ ವಿರುದ್ಧ ಕೆಲಸ ಮಾಡೋದಲ್ಲ. ನಾವು ಪಾಕಿಸ್ತಾನ ನೀವೊಬ್ರು ಮಾತಾಡ ಮುಗಿತಾ ಮಾತಾಡ್ಬೇಡವಾ? ಮಾನ್ಯ ಅಧ್ಯಕ್ಷರ ಮುಖ್ಯಮಂತ್ರಿಗಳ ವಿಚಾರ ಹೇಳ್ತಾರೆ. ತಕಬಂದು ಹೊಸ್ತಾ ಸೇರಿಸಿದ್ರು, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅನ್ನೋದನ್ನ ಹೊಸ್ತಾ ಸೇರಿಸಿದ್ರು. ಮೊದಲು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲಿಲ್ಲ. ಇಲ್ಲ, ಹೊಸದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪರಿಸ್ಥಿತಿ ಅನುಗುಣವಾಗಿ ಮೀಸಲಾತಿಯಲ್ಲಿ ಬದಲಾವಣೆ ಆಗಬೇಕಂತೇಳಿ ಹೇಳಿದ್ದಾರೆ. ಈ ಬಸವರಾಜ ಪಾಯಿಂಟ್ ಆಫ್ ಆರ್ಡರ್ ಹೇಳಿ ಮುಖ್ಯಮಂತ್ರಿಗಳೇ. ನೋಡಿ, ಕೂತ್ಕೊಳ್ಳಿ, ಮಾತಾಡಿ ಮುಗಿಸ್ಲಿ. ನೀವು ಕೂತ್ಕೊಳ್ಳಿ. ಈಗ ಆದ್ರೆ ಮಾತಾಡಿ 20-30 ನಿಮಿಷ ಮಾತಾಡಿದ್ರಿ, ಮತ್ತೆ ಮತ್ತೆ ಏನ್ ನಿಮ್ದು? ಆಯ್ತು, ಕೂತ್ಕೊಳ್ಳಿ. ಆಯ್ತು, 103ನೇ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸಬ್ಸೆಕ್ಷನ್ 4 and 5 ಬರ್ತಾನೆ ಇದೆ ಅಧ್ಯಕ್ಷರೇ. ಮುಖ್ಯಮಂತ್ರಿಗಳು ಕೆಟ್ಟ ನನಗೆ ಅನಿಸ್ಲಾಕತ್ತಿದ್ದು ವಿರೋಧ ಆರಾಮಾಗಿ ಹಾಯಾಗಿ ಕೂತಿದ್ದು ಇದನ್ನು ನಾನು ಖಂಡಿಸುತ್ತೇನೆ. Nothing in this article. ಮುಖ್ಯಮಂತ್ರಿಗಳು ಮಾತಾಡಿ ಮುಗಿಸ್ಲಿ. From making any special provision for the advancement of any socially and educationally backward classes. Socially and educationally. ಇದು 15 class 4. Subclass 4. ನಾನು ಸೋಷಿಯಲಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಇದ್ದವ್ರನ್ನ ಸೇರಿಸಿರ್ತೇನೆ. ಮಾದೇವಪ್ಪನವ್ರಿಗೆ ನಾವು ಒತ್ತಾಯ ಮಾಡಿದ್ದು ಸೋಷಿಯಲಿ ಎಜುಕೇಶನ್ ಆದ್ರೆ ಮುಖ್ಯಮಂತ್ರಿಗಳು ಮಾತಾಡಬೇಡಿ ಅವರ ಯತ್ನಾಳ್. ಸೋಷಿಯಲಿ ಅಂಡ್ ಎಜುಕೇಶನ್ ಅಲ್ಲಿ ಇವತ್ತು ಏನು 10% ಕೊಟ್ಟಿದ್ದು ವಿರೋಧ ಮಾಡ್ತಾರೆ. ಇವತ್ತು ಕೇಳ್ತೇನೆ, ಕುತ್ಕೊಳ್ರಿ. 2019
ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಮುಖ್ಯಮಂತ್ರಿಗಳು ಇವರೆಲ್ಲ ತಮ್ಮ ಎಜುಕೇಶನಲ್ಲಿ ಅಂತ ಇದೆಯೇ ಹೊರತು ಎಕನಾಮಿಕಲಿ ಅನ್ನೋ ಪದ ಇಲ್ಲ. ತಪ್ಪು ದಾರಿ ಕೇಳ್ರಿ ಪೇಷನ್ಸ್ ಅಲ್ಲಿ. ಅಶ್ವಥ್ ನಿಮ್ಗೆ ಅವ್ರು ಹೇಳ್ತಾರೆ ಕೇಳ್ರಿ ಮುಖ್ಯಮಂತ್ರಿಗಳು. ಸಾಕು ನಿಮ್ಗೆ ಅಧ್ಯಕ್ಷ ಒಂದ್ ಮಿನಿಟ್ ಕೇಳ್ರಿ. ಅಶೋಕ್ ಅವರೇ ದಯವಿಟ್ಟು ಕುತ್ಕೊಳ್ರಿ. ಅಶೋಕ್ ಅವರೇ ದಯವಿಟ್ಟು ಸರ್. ಅಧ್ಯಕ್ಷರೇ ಪ್ಲೀಸ್ ಪರ್ಮಿಟ್ ಮೀ ಟು ಸ್ಪೀಕ್. ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷ ಪ್ಲೀಸ್ ಪರ್ಮಿಟ್ ಟು ಸ್ಪೀಕ್ ಫಾರ್ ಮಿನಿಟ್. ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಸಂವಿಧಾನದ ಆರ್ಟಿಕಲ್ 15 ನೋಡಿ ಎಲ್ಲ ಯಂಗ್ಸ್ಟರ್ಸ್ ತಾವೆಲ್ಲ ಇದ್ದೀರಿ. ದಿಸ್ ಇಸ್ ನಿಮ್ಗೆಲ್ಲ ಒಂದು ಅನುಭವ. ಆ ಕಡೆ ಈ ಕಡೆ ಚರ್ಚೆ ಮಾಡ್ತಾ ಇರುವಾಗ ಇದೆಲ್ಲ ಚಾನ್ಸ್ ಯಾವಾಗ ನಿಮಗೆ ಇದು ಸಿಕ್ಕುದಿಲ್ಲ. ಇಟ್ಸ್ ಅನ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ನೀವು ಅದಕ್ಕೆ ಹಾಕಿ ನೀವು ಅದನ್ನು ಕರೆಕ್ಟಾಗಿ ಕೇಳಿ. ದಟ್ ಇಸ್ ನಾಟ್ ಡಿಸ್ಟರ್ಬ್. ಆದರೆ ಯಾರು ಮಾತಾಡಬೇಕು ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡುವಾಗ ಇದೆಲ್ಲರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಪಾಠ ನಿಮ್ಗೆ ಒಂದು ಅನುಭವ ಸಿಕ್ಕಿದಂಗೆ ಆಗ್ತದೆ. ಅಧ್ಯಕ್ಷರೇ ನಾನು ನಾನು ಹೇಳ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಏನು ಸಂವಿಧಾನದ ವಿಚಾರವನ್ನು ಹೇಳಿದ್ರು, ಶೆಡ್ಯೂಲ್ ಕಾಸ್ಟ್, ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಶೆಡ್ಯೂಲ್ ಟ್ರೈಬ್ಗಳಿಗೆ ಸಂವಿಧಾನವನ್ನ ಬರೆದಂತ ಸಂದರ್ಭದಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಯಾವುದೇ ರಿಸರ್ವೇಶನ್ ಕೊಡುವಂತ ಬರೆದಿಲ್ಲ. ಅದಕ್ಕೆ ಅಧ್ಯಕ್ಷರೇ ಆರ್ಟಿಕಲ್ 15 ಆಫ್ ಸಬ್ ಕ್ಲಾಸ್ ಯಾರ್ಯಾರಿಗೆ ರಿಸರ್ವೇಶನ್ ಕೊಡಬೇಕು, ಸೋಷಿಯಲ್ ಎಜುಕೇಶನ್ ಬ್ಯಾಕ್ವರ್ಡ್ ಆದ ಸೆಕ್ಷನ್ಗೆ ಇರಲಿಲ್ಲ. ಸಬ್ ಕ್ಲಾಸ್ ಆರ್ ತಂದು ಅದಕ್ಕೆ ಸಂವಿಧಾನದ ತಿದ್ದುಪಡಿಯನ್ನು ಯಾವ ಮಾಡಿದ್ರು 2019 ಸಂವಿಧಾನದ 103 ತಿದ್ದುಪಡಿಯನ್ನ ತಂದು ಎಕನಾಮಿಕಲಿ ವೀಕರ್ ಸೆಕ್ಷನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.